ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಮಾರ್ನಿಂಗಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಮಾರ್ನಿಂಗೆ ಪಾಟ್ಗಳನ್ನ ರೆಡಿ ಮಾಡಿಕೊಂಡೆ, ಯಾಕಂದರೆ ಊರಿಂದ ಮಣ್ಣು ತೊಗೊಬಂದಿದ್ದೆ. ಅದಕ್ಕೆ ಅದೆಲ್ಲ ರೆಡಿ ಮಾಡಿಕೊಂಡೆ. ಅದಕ್ಕೆ ಒಂದು 2-3 ಪ್ಲೇಟ್ಸ್ ತರಬೇಕು ಕೆಳಗಡೆ ಇಡೋದಕ್ಕೆ. ಇವತ್ತು ಸಂಜೆ ಹೋಗಿ ತೊಗೊಬರೋಣ ಅಂತ ಪ್ಲ್ಯಾನ್ ಮಾಡಿಕೊಂಡೆ. ಪಾಟೆಲ್ಲ ರೆಡಿ ಮಾಡಿಕೊಂಡು ಅಡುಗೆ ರೆಡಿ ಮಾಡಿದೆ. ಹಾಗೆ ಜೊತೆಗೆ ಹೀರೆಕಾಯಿ ಪಲ್ಯ ಮಾಡಿದೆ. ಇವತ್ತು ಹೀರೆಕಾಯಿ ಪಲ್ಯ ನಾನು ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ. ಸಂಜೆಯಿಂದ ಮತ್ತೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಪಾಟೆಲ್ಲ ರೆಡಿ ಮಾಡಿದೆ ಅಂತ ಹೇಳಿದ್ನಲ್ಲ, ಸ್ವಲ್ಪ ಪ್ಲೇಟ್ಸ್ ಬೇಕಿತ್ತು ಅಂತ ಹೇಳಿದ್ನಲ್ಲ, ಅದು ಹಾಗೆ ಮತ್ತು ವಿಶಾಲ್ ಮಠಲ್ಲಿ ಸ್ವಲ್ಪ ಐಟಮ್ಸ್ ತೊಗೋಬೇಕಿತ್ತು. ಅದನ್ನು ತೊಗೊಂಡು ಬರೋಣ ಅಂತ ಹೊರಟ್ವಿ. ಸ್ವಲ್ಪ ಮಳೆ ಮೋಡ ಆಗಿತ್ತು. ನೋಡೋಣ, ಬೇಗ ಹೋಗಿ ಬರೋಣ. ನಮಗೆ ಸ್ವಲ್ಪ ನಿಯರ್ ಇದೆ ವಿಶಾಲ್ ಮಠ, ಬೇಗ ಹೋಗಿ ಬರೋಣ ಅಂತ ಅಂದ್ಕೊಂಡ್ವಿ. ಆದರೂ ಮಳೆ ಸ್ಟಾರ್ಟ್ ಆಯಿತು. ಸ್ವಲ್ಪ ಸ್ಟಾರ್ಟ್ ಆಗೋ ಅಷ್ಟೊತ್ತಿಗೆ ವಿಶಾಲ್ ಮಠ ರೀಚ್ ಆದ್ವಿ. ಒಳಗೆ ಹೋಗೋಷ್ಟರಲ್ಲಿ ಮಳೆ ಸ್ಟಾರ್ಟ್ ಆಯಿತು. ನಾವು ಒಳಗೆ ಹೋಗಿದ್ದಕ್ಕೂ ಮಳೆ ಸ್ಟಾರ್ಟ್ ಆಗಿದ್ದಕ್ಕೂ ಸರಿ ಆಯಿತು. ವಿಶಾಲ್ ಮಠಲ್ಲಿ ನನಗೆ ಪಾಟ್ ಕೆಳಗಡೆ ಇಡೋಂಥ ಪ್ಲೇಟ್ ಸಿಗಲಿಲ್ಲ. ಅದಕ್ಕೆ ಔಟ್ಸೈಡ್ ಶಾಪಿಗೆ ಹೋದೆ, ಅಲ್ಲಿ ಇತ್ತು, ತೊಗೊಂಡೆ. ಹಾಗೆ ನಾನು ಇವತ್ತು ವಿಶಾಲ್ ಮಠಲ್ಲಿ ಮತ್ತು ಔಟ್ಸೈಡ್ ಶಾಪಲ್ಲಿ ಏನೇನು ತೊಗೊಂಡೆ ಅಂತ ತೋರಿಸ್ತಿದ್ದೀನಿ. ಇದೊಂದು ತೊಗೊಂಡೆ. ಇದು ಕಿಚನ್ನಿಗೆ ಬೇಕಿತ್ತು ನನಗೆ. ನೈಫು, ಸ್ಪೂನ್ಸು ಎಲ್ಲನೂ ಇಡೋದಕ್ಕೆ. ನೋಡೋಕ್ಕೂ ಸ್ವಲ್ಪ ಚೆನ್ನಾಗಿದೆ, ಯುನೀಕ್ ಆಗಿದೆ. ಅದಕ್ಕೆ ಇದನ್ನು ತೊಗೊಂಡೆ. ಇದ್ರ ಪ್ರೈಸ್ ಬಂದು 50 ರುಪೀಸು ಆ್ಯಕ್ಚುಲ್ ಪ್ರೈಸು. ವಿಶಾಲ್ ಮಠ ಆಫರ್ ಪ್ರೈಸ್ ಬಂದು 25 ರುಪೀಸು. ವರ್ತಿದೆ, ನೋಡೋಕ್ಕೂ ಚೆನ್ನಾಗಿದೆ. ಔಟ್ಸೈಡ್ ಹೋದರೆ ಇಷ್ಟು ಚೆನ್ನಾಗಿರೋದು ಇಷ್ಟು ಕಡಿಮೆ ರೇಟಿಗೆ ಸಿಗೋಲ್ಲ. ಮತ್ತು ಒಂದು ಸ್ಪೂನ್ ತೊಗೊಂಡೆ. ನನಗೊಂದು ಸ್ಪೂನ್ ಬೇಕಿತ್ತು. ಇದು ಅಷ್ಟೇ ಕಡಿಮೆ ರೇಟಲ್ಲೇ ಸಿಕ್ತು. ಇದು ಅಷ್ಟೇ 50 ರುಪೀಸೇ ಆ್ಯಕ್ಚುಲ್ ಪ್ರೈಸು. ವಿಶಾಲ್ ಮಠ ಪ್ರೈಸು ಆದರೆ 30 ರುಪೀಸು. ನೋಡೋಕ್ಕೂ ಚೆನ್ನಾಗಿದೆ. ತೊಗೊಂಡೆ ಒಂದು ಪ್ಯಾನು, ನಾನ್ ಸ್ಟಿಕ್ದು, ಚೆನ್ನಾಗಿದೆ. ನಾವು ಇಬ್ಬರೇ ಇರೋದ್ರಿಂದ ಚಿಕ್ಕದಾಗಿ ಏನಾದರೂ ಚಿತ್ರಾನ್ನ, ಈ ಥರ ಏನಾದರೂ ಹಪ್ಪಳ, ಈ ಥರ ಎಣ್ಣೆ ಹಾಕಿ ಚಿಕ್ಕದ ಇಬ್ಬರಿಗೆ ಮಾಡ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿದೆ. ಇದು ಅಷ್ಟೇ ಆ್ಯಕ್ಚುಲ್ ಪ್ರೈಸ್ ಬಂದು, ಇದು ಆ್ಯಕ್ಚುಲ್ ಪ್ರೈಸು ಅದೇ MRP. ಇದ್ರ ಪ್ರೈಸ್ ವಿಶಾಲ್ ಮಠಲ್ಲಿ ತುಂಬ ಐಟಮ್ಸ್ ತೊಗೊಂಡು ಯೂಸ್ ಮಾಡ್ತೀನಿ. ಚೆನ್ನಾಗಿದೆ, ಎಲ್ಲನೂ ವರ್ತಾಗಿದೆ. ಆಮೇಲೆ ಹಂಗೆ ಔಟ್ಸೈಡಲ್ಲಿ ಒಂದು ಶಾಪಲ್ಲಿ ನನಗೆ ಇದು ಬೇಕಿತ್ತು, ಪಾಟ್ ಪ್ಲೇಟ್ಸ್ ಬೇಕಿತ್ತು. 10 ರುಪೀಸ್ ಬಂದು, ಚೆನ್ನಾಗಿದೆ, ತಗೊಂಡೆ. ಇದೊಂದು ಹಿಟ್ಟು ಜರಡಿ ಮಾಡೋದಕ್ಕೆ ನನ್ನ ಹತ್ರ ಹಾಳಾಗಿತ್ತು ರೀಸೆಂಟಾಗಿ, ಹಾಗಾಗಿ ಇದು ಹೊಸ ತೊಗೊಂಡೆ. ಇದರಲ್ಲಿ 3 ಪ್ಲೇಟ್ಸ್ ಬರುತ್ತೆ. 70 ರುಪೀಸ್ ತೊಗೊಂಡ್ರು. ಇದು ಚೆನ್ನಾಗಿದೆ. ಇದು ಔಟ್ಸೈಡ್ ತೊಗೊಂಡೆ, ಶಾಪಲ್ಲಿ ತೊಗೊಂಡೆ ಔಟ್ಸೈಡು. ಇದೊಂದು ಟ್ರಿಮ್ಮರ್ ಮಿಷಿನ್ ತೊಗೊಂಡ್ರು. ಇದು ಅಷ್ಟೇ ಆ್ಯಕ್ಚುಲ್ ಪ್ರೈಸ್ ಬಂದು 1599 ಇದೆ. ಇದ್ರದ್ದು ವಿಶಾಲ್ ಮಾರ್ಟ್ ಪ್ರೈಸ್ ಬಂದು ಓನ್ಲಿ 800 ರುಪೀಸು. ಆಮೇಲೆ 3 ಇಯರ್ಸ್ 2+1 ಇಯರ್ ವ್ಯಾರಂಟಿ ಕೂಡ ಇದೆ. ಚೆನ್ನಾಗಿದೆ. ನಾನು ಲಾಸ್ಟು ಮನೆ ಶಿಫ್ಟ್ ಮಾಡುವಾಗ ಒಂದು ಕಳೆದಾಕ್ಬಿಟ್ಟಿದ್ದೆ,
ಅದಕ್ಕೆ ಇವತ್ತು ಹೊಸದು ತಗೊಂಡು ಪೇಸ್ಟ್ ತಗೊಂಡೆ. ನನ್ನ ಮಗಳಿಗೆ ನಾವು ಯೂಸ್ ಮಾಡಲ್ಲ ಯಾವಾಗಲೂ. ಈ ಕೋಲ್ಗೇಟ್ ಮಕ್ಕಳದು ಬಿಲೋ 5 ಇಯರ್ಸ್ದು 2 to 5 ಇಯರ್ಸ್ದು ಅದನ್ನೇ ತೊಗೊಳ್ಳೋದು. ಅದು ತೊಗೊಂಡೆ ಒಂದು. ಆಮೇಲೆ ಪಾಟ್ಗಳಿಗೆಲ್ಲ ಕೆಳಗಡೆ ಪ್ಲೇಟ್ಸ್ ಇಟ್ಟೆ. ಈ ಪ್ಲೇಟ್ ಇಡಲಿಲ್ಲ ಅಂತಂದರೆ ನಮ್ಮ ಫ್ಲೋರೆಲ್ಲ ಗಲೀಜಾಗೋಗುತ್ತೆ, ಅದನ್ನು ಡೈಲಿ ಕ್ಲೀನ್ ಮಾಡೋಕ್ಕಾಗಲ್ಲ. ಆಮೇಲೆ ನಾವು ದಿನ ನೀರು ಹಾಕೋದ್ರಿಂದ ಅದೆಲ್ಲ ಡೈಲಿ ಮತ್ತು ಫ್ಲೋರ್ಗೆಲ್ಲ ಸ್ಪ್ರೆಡ್ ಆಗುತ್ತೆ. ಈ ಪ್ಲೇಟ್ಸ್ ಇಡೋದ್ರಿಂದ ಅದು ಸೇಫು. ನಾನು ಇದಕ್ಕೊಂದು ಸ್ಟ್ಯಾಂಡ್ ಬುಕ್ ಮಾಡಬೇಕು ಅಂತ ಇದ್ದೀನಿ. ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಅದನ್ನು ಬುಕ್ ಮಾಡ್ತೀನಿ ಮೀಶೋದಲ್ಲಿ. ಆಫರ್ಗಳು ಬಿಟ್ಟಾಗ ನೋಡಿಕೊಂಡು ಬುಕ್ ಮಾಡ್ಕೊಳ್ತೀನಿ. ಆಗ ಇನ್ನೂ ಲುಕ್ಕಾಗಿ ಕಾಣುತ್ತೆ ಇದು ಹೀಗೆ ಇಡೋದಕ್ಕಿಂತ. ಬಟ್ ಈಗ ಪ್ಲೇಟ್ ಇಟ್ಟ ಮೇಲೆ ಅದೊಂಥರ ಲುಕ್ಕೇ ಚೇಂಜ್ ಆಯಿತು. ಹಾಗೆ ನನಗೆ ವೀಡಿಯೋ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಟ್ರೈಪೋಡ್ ಬುಕ್ ಮಾಡಿದ್ದೆ. ನಂಗೆ ವೀಡಿಯೋ ಮಾಡೋದಕ್ಕೆ ಸ್ವಲ್ಪ ತುಂಬ ಕಷ್ಟ ಆಗ್ತಾಯಿತ್ತು. ಯಾರಾದರೂ ಹೆಲ್ಪ್ ಬೇಕಾಗೇ ಇತ್ತು ನನಗೆ ಸ್ಟ್ಯಾಂಡ್ ಇಲ್ಲದೆ ಇರೋದಕ್ಕೆ. ಅದಕ್ಕೆ ನಾನೊಂದು ಟ್ರೈಪೋಡ್ ಬುಕ್ ಮಾಡಿದೆ. 160 ರುಪೀಸ್ಗೆಲ್ಲ ಸಿಕ್ತು. ಚಿಕ್ಕದಾಗಿದೆ ಬಟ್ ತುಂಬ ಯೂಸ್ಫುಲ್ ಇದೆ, ಚೆನ್ನಾಗಿದೆ, ವರ್ತಿದೆ. ಆರಾಮಾಗಿ ಎಲ್ಲಿಗೆ ಬೇಕಿದ್ರೂ ಇದನ್ನು ತೊಗೊಂಡು ಹೋಗ್ಬೋದು ಚಿಕ್ಕದಾಗಿರೋದ್ರಿಂದ. ಹಾಗೆ ನಾವು ಇದನ್ನು ಫ್ಲೋರ್ ಮೇಲೆ ಸ್ಟಿಕ್ಕಾನು ಮಾಡ್ಕೋಬೋದು, ಶೆಲ್ಪ್ ಮೇಲೆ, ಕಿಚನಲ್ಲಿ ನಾವು ಹೊರಗಡೆ ಎಲ್ಲ ವೀಡಿಯೋ ಮಾಡುವಾಗೆಲ್ಲ ಇಟ್ಕೋಬೋದು. ಚೆನ್ನಾಗಿದೆ. ಆಮೇಲೆ ಲೈಟಿಂಗ್ಸ್ ಕೂಡ ಇದೆ. ಸ್ವಲ್ಪ ಲೈಟ್ ಡಿಮ್ ಆಗಿದ್ರೂ ಇದರಲ್ಲೇ ಲೈಟಿಂಗ್ಸ್ ಇರೋದ್ರಿಂದ ಒಳ್ಳೆ ವೀಡಿಯೋ ಕ್ಲಾರಿಟಿನೂ ಚೆನ್ನಾಗಿ ಬರುತ್ತೆ. ಈ ಲೈಟ್ಗೆ ಒಂದು ಕನೆಕ್ಟರ್ ಕೊಟ್ಟಿದ್ದಾರೆ, ಚಾರ್ಜರ್ ಕನೆಕ್ಟರ್ನ. ಅದು ಇದರೊಳಗಡೆ ಬಂದಿದೆ. ಅದನ್ನು ಹಾಕ್ಕೊಂಡು ನಾವು ಲೈಟನ್ನ ಆಗಾಗ ಚಾರ್ಜಿಂಗ್ ಮಾಡ್ಕೋಬೋದು. ಇದನ್ನು ನಾವು ಸೆಲ್ಫಿ ಸ್ಟಿಕ್ಕಾಗೂ ಯೂಸ್ ಮಾಡ್ಬೋದು, ಅದಕ್ಕೂ ಯೂಸ್ ಇದೆ. ಸ್ವಲ್ಪ ಹೈಟು ಕೂಡ ಆಗುತ್ತೆ ಸ್ಟ್ಯಾಂಡ್ ಮಾಡ್ಕೊಂಡು ಇಟ್ಕೊಂಡು ಯೂಸ್ ಮಾಡೋದಕ್ಕೆ. ಕಡಿಮೆ ಪ್ರೈಸಲ್ಲಿ ಇದು ವರ್ತಿದೆ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಒಂದು ಚಿಕ್ಕದು ರಿಮೋಟ್ ಕೊಟ್ಟಿದ್ದಾರೆ, ಅದು ಕ್ಯಾಮ್ರಾ ಆನ್ ಮಾಡ್ಕೊಳ್ಳೋದಕ್ಕೆ. ಇಫ್ ನಮಗೆ ಯೂಸ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಅದನ್ನು ಅಲ್ಲೇ ಸ್ಟಿಕ್ ಆನ್ ಮಾಡ್ಬೋದು. ಇದನ್ನು ನಾವು ಚಿಕ್ಕದಾಗಿರೋದ್ರಿಂದ ಆರಾಮಾಗಿ ವೆರೈಟಿ ಬ್ಯಾಗಲ್ಲೂ ಕ್ಯಾರಿ ಮಾಡ್ಬೋದು, ಎಲ್ಲೇ ಹೋದರೂ ತೊಗೊಂಡು ಹೋಗ್ಬೋದು. ಅದ್ರ ಜೊತೆಗೆ ನಾನು ವಾಲ್ ಸ್ಟಿಕ್ ತರಿಸಿದ್ದೆ. ಇದನ್ನು ಹಾಕಿನೇ ನಾನು ಫೋಟೋಸ್ನೆಲ್ಲ ಹಾಕೋದು. ವಾಲ್ಗಳಿಗೆಲ್ಲ ಮೊಳೆಗಳನ್ನೆಲ್ಲ ಹೊಡೆಯೋದಕ್ಕೆ ಹೋಗೋದಿಲ್ಲ. ಇದೇ ಚೆನ್ನಾಗಿ ಸ್ಟಿಕ್ ಆಗುತ್ತೆ. ಇದೆಲ್ಲ ನನ್ನ ಮದುವೆಗೆ ಗಿಫ್ಟ್ ಬಂದಿದ್ದಂತಹದ್ದು. ಅದೆಲ್ಲ ಹಾಗೆ ನಾನು ಎತ್ತಿಟ್ಟಿದ್ದೆ. ಇಲ್ಲಿ ಸ್ಟಿಕ್ ಆನ್ ಮಾಡೋಣ ಅಂತ ಹೇಳ್ಬಿಟ್ಟು ವಾಲ್ಗಳಿಗೆಲ್ಲ ಹಾಕಿಸ್ದೆ. ನಮ್ಮ ಮನೆಯವರು ಹಾಕ್ಕೊಡ್ತಾಯಿದ್ರು ನೈಟು. ಇದಾಗಿತ್ತು ಇವತ್ತಿನ ನನ್ನ ವ್ಲಾಗು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಮತ್ತೆ ನಿಮ್ಮ ಜೊತೆಗೆ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಒಂದು ನನಗೆ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ.